ಸುಬ್ರಹ್ಮಣ್ಯ ಶರ್ಮಾ ಅಂತ. ಸರ್ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಿ? ಅದೇ ಬೆಲೆ ಏರಿಕೆ ಈಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು. ಯಾಕಂದರೆ ಎಲೆಕ್ಷನ್ಸ್ ಮುಂದೆ ಎಲ್ಲರಿಗೂ ಫ್ರೀ ಬೀಸು ಅದು ಇದು ಅಂತ ಹೇಳಿದ್ರು. ಅದರ ಎಫೆಕ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ನಮ್ಗೆ ಯಾವಾಗೋ ಗೊತ್ತಿತ್ತು. ಅದನ್ನು ಇವಾಗ ನೋಡ್ತಾ ಇದ್ದೀವಿ ಅಷ್ಟೇ. ಆವಾಗ ಗ್ಯಾರಂಟಿ ಅಂತ ಹೇಳಿದಾಗ ಎಲೆಕ್ಷನ್ಸ್ ಮುಂಚೆ ಇವಿರಲಿಲ್ಲ, ಪರ್ಟಿಕ್ಯುಲರ್ ಪೀಪಲ್ಸ್ಗೆ ಮಾತ್ರ ಕೊಡ್ತೀವಿ ಅಂತೇನಿರಲಿಲ್ಲ. ಎಲ್ಲರೂ ಓಟ್ ಹಾಕಿದ್ವಿ ಆವಾಗ. ಓಟ್ ಹಾಕಿದ್ಮೇಲೆ ಈ ವೈಟ್ ಕಾರ್ಡ್ ಇದ್ದವ್ರಿಗೆ ಮಾತ್ರ, ಆಧಾರ್ ಇದ್ದವ್ರಿಗೆ ಮಾತ್ರ, ಲೇಡೀಸಿಗೆ ಮಾತ್ರ ಅಂತೆಲ್ಲ ಹೇಳಿದ್ರು. ಆವಾಗ ಲೇಡೀಸ್ ಮಾತ್ರನೇ ಹಾಕಿದ್ರು ಅವರು ಓಟು, ಎಲ್ಲರೂ ಹಾಕಿದಾರಲ್ಲ. ಸೊ ಆ ಥರ ಡಿಸ್ಕ್ರಿಮಿನೇಷನ್ ಆಗಿದೆ. ಇವಾಗ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ತೋರಿಸ್ತೀವಿ ಮುನ್ಸಿಪಲ್ ಎಲೆಕ್ಷನ್ಸ್ನಲ್ಲಿ. ಆವಾಗ ಏನೇನು ಆವಾಗ ಮತ್ತೆ ಓಟ್ ಕೇಳಕ್ಕೆ ಬರ್ತಾರಲ್ಲ, ಆವಾಗ ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ. ಅವ್ರ ಮೇಲ್ಗೆ ಒಂದು 10 ರೂಪಾಯಿ ಬೆನಿಫಿಟ್ ತೋರಿಸ್ತಾರೆ, ಅಲ್ಲಿ 100 ರೂಪಾಯಿ ಕಿತ್ತಿರ್ತಾರೆ. ಅದು ಗೊತ್ತಾಗಲ್ಲ. ತುಂಬ ದುಬಾರಿ ಸರ್, ಎಸ್ಪೆಷಲಿ ಬೆಂಗಳೂರು ಕಡೆ ಇನ್ನೂ ತುಂಬ ದುಬಾರಿ ಆಗಿಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಅವ್ರು ಫ್ರೀ ಬೀಸ್ ಕೊಡೋದು 10 ರೂಪಾಯಿ ಆದರೆ ಅವ್ರದ್ದು ಈ ಕಡೆ ಜಾಬಿಂದ ಕಿತ್ಕೊಳ್ಳೋದು 100 ರೂಪಾಯಿ ಆಗಿರುತ್ತೆ. ಅದು ಇವ್ರಿಗೆ ಗೊತ್ತಾಗ್ತದೆ.